ಜನಪರ ಸುದ್ದಿಗೆ ಸ್ವಾಗತ. ಮುಳಬಾಗಿಲು ಆವಣಿ ಜಾತ್ರೆ ಫೆಬ್ರವರಿ 11ರಂದು ಶ್ರೀ ಗುರು ಆದಿಜಾಂಬವಂತ ಸ್ವಾಮಿಯ ವಾರ್ಷಿಕ ಜಾತ್ರೋತ್ಸವ ಪಲ್ಲಕ್ಕಿ ಸಮೇತ ಭಾಗವಹಿಸಲು ಮನವಿ. ಮುಳಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧ ಆವಣಿ ಜಾತ್ರೆಯ ಮೊದಲನೇ ಪೂಜೆಯ ಅಂಗವಾಗಿ ಫೆಬ್ರವರಿ 11ರಂದು ಇರುವ ಶ್ರೀ ಗುರು ಆದಿಜಾಂಬವಂತ ಸ್ವಾಮಿಯ ವಾರ್ಷಿಕ ಜಾತ್ರೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಅಂತ ಕರ್ನಾಟಕ ಮಾದಿಗ ದಂಡೋರ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಮುನಿಗಂಗಪ್ಪ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ಆಯೋಜಿಸಲಾಗಿದ್ದ ಮಾದಿಗ ಸಮುದಾಯದ ಮುಖಂಡರ ಸಭೆಯ ನೇತೃತ್ವ ವಹಿಸಿ ಅವರು ಮಾತನಾಡಿದರು. ಸಭೆಯ ಪ್ರಮುಖ ಮುಖ್ಯಾಂಶಗಳು: ಜಾತ್ರಾ ಮಹೋತ್ಸವ ಫೆಬ್ರವರಿ 11, 2026ರಂದು ಶ್ರೀ ಗುರು ಆದಿಜಾಂಬವಂತ ಸ್ವಾಮಿಯ ಅದ್ದೂರಿ ಪೂಜಾ ಕಾರ್ಯಕ್ರಮ ಜರುಗಲಿವೆ. ಪಲ್ಲಕ್ಕಿ ಉತ್ಸವ ಕೋಲಾರ ಜಿಲ್ಲೆಯಾದ್ಯಂತ ಇರುವ ಮಾದಿಗ ಸಮುದಾಯದ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ತಮ್ಮ ಗ್ರಾಮಗಳ ಪಲ್ಲಕ್ಕಿಗಳ ಸಮೇತ ಈ ಜಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಲಾಗಿದೆ. ಭಕ್ತಾದಿಗಳಿಗೆ ಸ್ವಾಗತ. ನಾಡಿನ ಮೂಲೆ ಮೂಲೆಗಳಿಂದ ಬರುವ ಎಲ್ಲ ಭಕ್ತಾದಿಗಳಿಗೆ ಸಮುದಾಯದ ವತಿಯಿಂದ ಆತ್ಮೀಯ ಸ್ವಾಗತ ಕೋರಲಾಗಿದೆ. ಈ ಬಾರಿ ಜಾತ್ರೆಯನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತಿದ್ದು ಎಲ್ಲ ಸಮುದಾಯದ ಬಂಧುಗಳು ಸಹಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಮುನಿಗಂಗಪ್ಪ ಈ ಸಂದರ್ಭದಲ್ಲಿ ಕೋರಿದರು. ಸಭೆಯಲ್ಲಿ ಸಮುದಾಯದ ಪ್ರಮುಖ ಮುಖಂಡರು ಕೃಷ್ಣಪ್ಪ, ಆವಲಪ್ಪ, ವೆಂಕಟರಮಣಪ್ಪ, ವೆಂಕಟರಾಮ, ಹನುಮಂತಯ್ಯ, ವೇಣುಗೋಪಾಲ್, ಎನ್ ಶ್ರೀನಿವಾಸ್, ನರಸಿಂಹ, ಮಂಜುನಾಥ್, ಹರೀಶ್, ವೆಂಕಟರಮಣ, ಕೆಎನ್ ಸುಬ್ರಹ್ಮಣಿ, ಮನೋಹರ್, ರಮೇಶ್, ಶ್ರೀನಿವಾಸ್, ದಶರಥ್, ಅಡ್ವೊಕೇಟ್, ವೆಂಕಟರಾಮ, ವಿ ರಮೇಶ್, ಹನುಮಂತಯ್ಯ, ಶಂಕರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸರ್ವರಿಗೂ ಆಧಾರದ ಸುಸ್ವಾಗತ. ಸ್ವಾಗತ ಕೋರುವವರು ಮಾದಿಗ ಸಮಾಜದ ಕುಲಬಾಂಧವರು.